ಓ ಮೈ ಗಾಡ್, ಅಣ್ಣ ಏನೋ ಹೇಳ್ತವ್ರೆ, ಕೇಳಿಸ್ಕೊ ಬರ್ಮೆ ಬನ್ನಿ. ಅಭಿಮಾನಿಗಳ ಡಿ ಬಾಸ್ ಅಭಿಮಾನಿಗಳ ಮನೆಗಳನ್ನ ಹುಡುಕ್ತಾ ಇದ್ದಾರೆ. ಡಿ ಬಾಸ್ ಅಭಿಮಾನಿಗಳನ್ನ ಕಂಡ್ರೆ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿ ಅಂತ ಕೂಡ ಹೇಳ್ತಾರೆ. ಡಿ ಬಾಸ್ ಅಭಿಮಾನಿಗಳನ್ನ ಪೊಲೀಸರು ಇದೀಗ ಹುಡುಕ್ತಾ ಇದ್ದಾರೆ. ಯಾಕೆ ಅಣ್ಣ ಏನ್ ಹೇಳ್ದೆ ಅಣ್ಣ, ಅಣ್ಣ ಫುಲ್ ಸೈಕ್ ಆಗವ್ರೆ. ಅಣ್ಣ ಹೇಳ್ತಾವನೆ ಆಕ್ಚುಲಿ ಡಿ ಬಾಸ್ ಅಭಿಮಾನಿಗಳನ್ನ ಬೆಳ್ಳಂ ಬೆಳಿಗ್ಗೆ ಕರ್ನಾಟಕದಲ್ಲಿ ಪೊಲೀಸ್ನವರು ಬೇಟೆ ಆಡ್ತಾ ಇದ್ದಾರಂತೆ. ಅಣ್ಣ ಏನ್ ಹೇಳ್ದೆ ಅಣ್ಣ, ಅಣ್ಣ ಫುಲ್ ಸೈಕ್ ಆಗವ್ರೆ. ಅಣ್ಣ ನನ್ಗೆ ಒಂದು ತರ ಫೀಲ್ ಆಯ್ತಣ್ಣ ಇವಾಗ. ಯಾವ ರೀತಿ ಅಂತೀಯಾ, ಆಕ್ಚುಲಿ ಹಿಂದೆ ಬ್ರಿಟಿಷರ್ ಕಾಲದಲ್ಲಿ ಈ ಸ್ವತಂತ್ರ ಹೋರಾಟಗಾರರು ಬಚ್ಚಿಟ್ಕೊಳ್ತಾ ಇದ್ರು. ಅವಾಗ ಪೊಲೀಸ್ನವರು ಬೇಟೆ ಆಡ್ತಾ ಇದ್ರು, ಹುಡುಕಿ ಅವ್ರನ್ನ ಹಿಡಿತಾ ಇದ್ರು. ಆಕ್ಚುಲಿ ಡಿ ಬಾಸ್ ಅಭಿಮಾನಿಗಳನ್ನ ಆ ರೀತಿ ಫೀಲ್ ಮಾಡ್ಬಿಟ್ಟಲ್ಲ ಅಣ್ಣ. ಅಣ್ಣ ಡಿ ಬಾಸ್ ಅಭಿಮಾನಿಗಳು ಕಳ್ರ ಅಣ್ಣ ಕರ್ನಾಟಕದಲ್ಲಿ. ಅಣ್ಣ ಫುಲ್ ಸೈಕ್ ಆಗವ್ರೆ ಅಣ್ಣ. ಪೊಲೀಸ್ನವರು ಎಲ್ರನ್ನೂ ಹಿಡಿತಾ ಇದಾರಣ್ಣ. ನನ್ಗೊಂದು ಕ್ಲಾರಿಟಿ ಬೇಕಣ್ಣ. ಯಾಕೆಂದ್ರೆ ನಾನು ಆಕ್ಚುಲಿ ಯಾರಿಗೂ ಕೆಟ್ಟದಾಗಿ ಕಮೆಂಟ್ ಮಾಡಿಲ್ಲ ಅಣ್ಣ. ಹಾಗೆ ಅಣ್ಣ ನಾನು ಯಾರಿಗೂ ಕೂಡ ಡ್ರ್ಯಾಗನು ಕೂಡ ತೋರಿಸಿಲ್ಲ ಅಣ್ಣ. ನನ್ನೂ ಹಿಡಿತಾರ ಅಣ್ಣ, ನನ್ನೂ ಹಿಡಿತಾರ. ನೀನ್ ಈ ರೀತಿ ಹೇಳ್ಬಿಟ್ಟ ಅಣ್ಣ. ಡಿ ಬಾಸ್ ಅಭಿಮಾನಿ ಯಾರ್ಯಾರು ಇದ್ದಾರೆ ಎಲ್ರಿಗೂ ಭಯ ಹುಟ್ಟಿಸ್ತಾ ಇದ್ದಾರೆ. ಫುಲ್ ಸೈಕ್ ಆಗ್ಬಿಟ್ಟವ್ರೆ ಅಣ್ಣ. ಅಣ್ಣ ನೀನ್ ಬಿಡಣ ನೀನು. ಅಣ್ಣ ಒಂದು ಕ್ಲಾರಿಟಿ ಕೊಡ್ಬೇಕಣ್ಣ, ಯಾರನ್ನ ಹಿಡಿತಾ ಇದಾರೆ ಯಾರನ್ನ ಹಿಡಿತಾ ಇಲ್ಲ ಅನ್ನೋ ಒಂದು ಕ್ಲಾರಿಟಿ ಬೇಕಲ್ವಣ್ಣ. ಒಳ್ಳೆಯವ್ರನ್ನು ಭಯ ಹುಟ್ಟಿಸ್ಬಿಡ್ತೀಯಲ್ಲ ಅಣ್ಣ. ಅಣ್ಣ ಫುಲ್ ಸೈಕ್ ಆಗವ್ರೆ. ಅಣ್ಣನ್ ಮತ್ ಕೇಳಿಸ್ಕೊಂಡ್ರೆ ಇನ್ನೊಂದನ್ನ ಏನಪ್ಪಾ ಅಂತಂದ್ರೆ, ಅಣ್ಣ ಏನ್ ಹೇಳ್ತಾವನೆ ಗೊತ್ತಾ, ಆಕ್ಚುಲಿ ಡಿ ಬಾಸ್ ಅಭಿಮಾನಿಗಳು ಎಲ್ಲಾದ್ರೂ ಕಂಡ್ರೆ ಮಾಹಿತಿ ಕೊಡಿ ಅಂತ ಹೇಳ್ತಾವನೆ. ಅಬಾ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 , ಡಿ ಬಾಸ್ ಅಭಿಮಾನಿಗಳನ್ನೇ ಹುಡುಕ ಕೂತ್ಕೊಳ್ಳೋಕೆ ಜನಗಳಿಗೆ ಕೆಲಸ ಕಾರ್ಯಗಳಿಲ್ವಾ, ಅವ್ರದೇ ಆದ ಕಮಿಟ್ಮೆಂಟ್ಗಳಿಲ್ವಾ? ಓ ಗೊತ್ತಾಗೋಯ್ತು ಬಿಡಿ. ಆಕ್ಚುಲಿ ಸಿದ್ದರಾಮಯ್ಯನಂಗೆ ಈತ ಜನಗಳಿಗೆ ಹುಡುಕೊಡೋರ್ಗೆ ಆಕ್ಚುಲಿ ಬಿಟ್ಟಿ ಭಾಗ್ಯ ಕೊಡ್ಬೋದು. ಅಣ್ಣ ಫುಲ್ ಸೈಕ್ ಆಗವ್ರೆ. ಅಣ್ಣ ನನ್ಗೆ ಇನ್ನೊಂದು ಕ್ವಶನ್ ಉದ್ಭವ ಆಯ್ತಣ್ಣ. ನೀವ್ ಹೇಳಿದ್ರಲ್ಲ ಡಿ ಬಾಸ್ ಅಭಿಮಾನಿಗಳು ಎಲ್ಲರನ್ನೂ ಕೂಡ ಕರ್ನಾಟಕದಲ್ಲಿ ಹುಡುಕ್ತವ್ರೆ ಅಂತ. ಆಕ್ಚುಲಿ ಅಣ್ಣ ಡಿ ಬಾಸ್ ಅಭಿಮಾನಿಗಳು ಎಲ್ರೂ ಕೂಡ ಹಿಡ್ಕೊ ಬಂದ್ಬಿಟ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಜೈಲ್ಗಳು ಸಾಕಾಗ್ತಾವಣ್ಣ ಪೊಲೀಸ್ನವ್ರಿಗೆ. ಏನ್ ಕಾಮಿಡಿ ಮಾಡ್ತೀಯಣ್ಣ. ಅಣ್ಣ ಫುಲ್ ಸೈಕ್ ಆಗ್ಬಿಟ್ಟವನೆ ಅಣ್ಣ ಅಲ್ವಣ್ಣ. ಆಕ್ಚುಲಿ ಇವ್ನ ಹಿಂದ್ಗಡೆ ನೋಡಿದ್ರ ಬ್ರೇಕಿಂಗ್ ನ್ಯೂಸ್ ಅಂತೆ, ಮೆಗಾ ಬ್ರೇಕಿಂಗ್ ನ್ಯೂಸ್ ಅಂತೆ. ಅಣ್ಣ ಯಾಕಣ್ಣ ಡಿ ಬಾಸ್ ಅಭಿಮಾನಿಗಳನ್ನ ಡಿ ಬಾಸ್ ಅವರನ್ನ ಹಿಡ್ಕೊಂಡು ಎಳೆದಾಡ್ತೀರಾ ಅಣ್ಣ? ಕರ್ನಾಟಕದಲ್ಲಿ ತುಂಬಾ ಸಮಸ್ಯೆಗಳಿದೆ. ಆ ಕಡೆ ಆ ಸಮಸ್ಯೆಗಳನ್ನ ಹಿಡ್ಕೊಂಡು ಎಳೆದಾಡಿದ್ರೆ ಒಂದು ಪರಿಹಾರ ಆದ್ರೂ ಸಿಗುತ್ತಣ್ಣ. ಪಾಪ ಕರ್ನಾಟಕದಲ್ಲಿ ಆಕ್ಚುಲಿ ಸೌಜನ್ಯಗೆ ನ್ಯಾಯ ಸಿಗಲೇ ಇಲ್ಲ ಅಂತ ತುಂಬಾ ಜನ ಇನ್ನೂ ಕಣ್ಣೀರ್ ಇಡ್ತಾನೆ ಇದಾರಣ್ಣ. ಅವ್ರಿಗಾದ್ರೂ ನ್ಯಾಯ ಕೊಡ್ಸೋಣ. ನಿನ್ ಟೈಮ್ನ ಅದಕ್ಕಾದ್ರೂ ಇನ್ವೆಸ್ಟ್ ಮಾಡೋಣ.